ಅಧ್ಯಕ್ಷರು, ರಾಮನಗರ ಜಿಲ್ಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎ ಮಂಜಣ್ಣ ಅವರು ಕೂಡ ಬಹಳ ಬೆಂಕಿ ಚೆಂಡಿನಂತೆ ಅವರ ಮಾತುಗಳನ್ನ ಈ ವೇದಿಕೆ ಮೂಲಕವಾಗಿ ಮಾತನಾಡಿದ್ದಾರೆ. ಏನು ಮೇಕೆದಾಟಿನ ವಿಚಾರ ಇರ್ಬೋದು, ಅಥವಾ ಇಲ್ಲಿ ನಮ್ಮ ಹೇಮಾವತಿ ಡ್ಯಾಮ್ನ ಕಟ್ತಕ್ಕಂಥ ಒಂದು ವಿಚಾರವಾಗಿರ್ಬೋದು, ಇವೆಲ್ಲ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಟ್ತಕ್ಕಂಥ ವಿಚಾರವಾಗಿ ಹಲವಾರು ವಿಷಯಾಧಾರಿತವಾದಂಥ ಪ್ರಮುಖ ಚರ್ಚೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ತಿಮ್ಮರಾಯಪ್ಪನವರು ಪಾವಗಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಇನ್ನೊಬ್ರು ಹಿರಿಯಕರು, ನಮ್ಮ ಅಂಜನಪ್ಪನವರು ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರು ಹಿರಿಯಕರು, ಎಲ್ಲ ಬಹಳ ಜನ ಇವತ್ತು ಹಿರಿಯಕರು ಸೇರಿದ್ದಾರೆ. ಹಾಗೆ ನಮ್ಮ ರಂಗನಾಥ್ ಅವರು ಕಳೆದ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಪಕ್ಷದ ಪರವಾಗಿ ನಿಂತು ಇವತ್ತು ನಾನು ಒಬ್ಬ ಕಾರ್ಯಕರ್ತನಾಗಿ ಮಂಜಣ್ಣನ ಜೊತೆನಲ್ಲಿ ನಿಂತು ಸೇವೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಒಂದು ಬಂದಿರತಕ್ಕಂಥದ್ದು ಅವರು ಕೂಡ. ಬಹಳ ಮುಖ್ಯವಾಗಿ ಅಣ್ಣ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲ ಏನು ಸೇರಿದ್ದೀರಿ, ನಿನ್ನೆ ರಾತ್ರಿ 9 ಗಂಟೆ ಫ್ಲೈಟ್ಗೆ ನಾನು ಚೆನ್ನೈನಿಂದ ಬಂದಂಥದ್ದು. ಸಾಕಷ್ಟು ಜನ ಮನಸ್ಸುಗಳಲ್ಲಿ ಇವತ್ತು ತಾವು ಪ್ರೀತಿಯಿಂದ, ಬಹಳ ವಿಶ್ವಾಸದಿಂದ, ಬಹಳ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ನಾಯಕರು, ಪೂಜ್ಯ ತಂದೆಯವರ ಒಂದು ಆರೋಗ್ಯದ ಒಂದು ವಿಚಾರವಾಗಿ ತಮ್ಮೆಲ್ಲರ ಒಂದು ಮನಸ್ಸಿನಲ್ಲಿ ಹೇಗಿದ್ದಾರೆ ಕುಮಾರಣ್ಣವರು ಅಂತಕ್ಕಂಥ ಚಿಂತನೆ ತಮ್ಮ ಮುಖದಲ್ಲಿ ನಾನು ಕಾಣ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಮೂಲ ಇವತ್ತು 3ನೇ ಬಾರಿ ಹೃದಯದ ಚಿಕಿತ್ಸೆಗೆ ಏನು ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿರ್ತಕ್ಕಂಥದ್ದು ಕುಮಾರಣ್ಣವರಿಗೆ. ಅದರ ಒಂದು ಸೂಕ್ಷ್ಮತೆಯನ್ನ ಇವತ್ತು ನಾನು ಈ ವೇದಿಕೆ ಮೂಲಕವಾಗಿ ತಿಳಿಸ್ಲಿಕ್ಕೆ ಬಯಸೋದಿಲ್ಲ. ಅದು ಬಹುಶಃ ಮಂಜುನಾಥ್ ಸಾಹೇಬ್ರು ಅವ್ರಿಗೆ ನನಗಿಂತ ಹೆಚ್ಚು ಗೊತ್ತಿರ್ತಕ್ಕಂಥದ್ದು, ತಿಳುವಳಿಕೆ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಅವರು ಬಹುಶಃ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಮುಂದುವರೆದ ಭಾಗವಾಗಿ ವಿಷಯವನ್ನು ತಿಳಿಸ್ತಾರೆ.